ಎಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೈನಿಕರಿಗೆ ನಮಸ್ಕರಿಸುತ್ತಾ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡ ಹಕ್ಕೊತ್ತಾಯ ಸಮಾವೇಶಕ್ಕೆ ನಾವು ಬಂದಿರ್ತೀವಿ. ಈ ಸಮಾವೇಶದಲ್ಲಿ ಹಲವು ಕನ್ನಡಪರ ಹೋರಾಟಗಾರರು, ಸಾಹಿತಿಗಳು, ಚಿಂತಕರು ಹಾಗೂ ಹಲವು ರಾಜಕೀಯ ಪಕ್ಷಗಳು ಎಲ್ಲರೂ ಸೇರಿ ಈ ಒಂದು ಹಕ್ಕೊತ್ತಾಯ ಸಮಾವೇಶಕ್ಕೆ ಬಂದಿರುವಂಥದ್ದು. ಬಂಧುಗಳೇ, ಇದು ಭಾರತದಲ್ಲಿ ಮೊದಲನೆಯ ಕಿಡಿ ಹತ್ತಿದ್ದು 1857, ಮೊದಲನೆಯ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಸ್ವತಂತ್ರ ಸಂಗ್ರಾಮ ಪೂರ್ವದಲ್ಲಿ 1857ರ ಸ್ವತಂತ್ರ ಸಂಗ್ರಾಮದಲ್ಲಿ ನಿರ್ಮಿಸಲ್ಪಟ್ಟ ಈ ಒಂದು ಜೈಲು, ಫ್ರೀಡಂ ಪಾರ್ಕ್ನಲ್ಲಿ ಇರುವಂತಹ ಈ ಒಂದು ಕಾರಾಗೃಹ ಸ್ವತಂತ್ರ ಹೋರಾಟಗಾರರನ್ನ, ಯಾರು ನಮಗೆ ಸ್ವತಂತ್ರ ಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾರೆ ಅಂಥವ್ರನ್ನ ಕರ್ಕೊಂಡ್ಬಂದು, ನೋಡಿ ಇಲ್ಲಿ ನಿಮ್ಮ ಸ್ನೇಹಿತರು ತೋರಿಸ್ತಾ ಇದ್ದಾರೆ, ನೋಡಿ ಅವ್ರನ್ನ ಈ ಜಾಗದಲ್ಲಿ ತಗೊಂಬಂದು ಇಡ್ತಾ ಇದ್ರು. ನೋಡಿ ಹಾಗೇನೆ ನೋಡಿ ನಮ್ಮ ಸ್ವತಂತ್ರ ಹೋರಾಟಗಾರರು ಆಗಿನ ಕಾಲದಲ್ಲಿ ಇವರೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಂಥದ್ದು. ಹಾಗಾಗಿ ನಾವು ನಾಡಪ್ರೇಮಿಗಳಾಗಬೇಕು, ದೇಶ ಪ್ರೇಮಿಗಳಾಗಬೇಕು. ನಾವು ಎಲ್ಲರೂ ಒಗ್ಗೂಡಿ ಈ ಒಂದು ವ್ಯವಸ್ಥೆಯನ್ನು ಬದಲು ಮಾಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇರೋಂಥದ್ದು. ಈಗ ಸರ್ಕಾರದಿಂದ ಅದನ್ನು ಮತ್ತೆ ದುರಸ್ತಿಯನ್ನು ಮಾಡ್ತಾ ಇದ್ದಾರೆ. ಆ ದುರಸ್ತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಬಂದಾಗ ಇಲ್ಲಿ ತೆಗೆದಂಥ ಚಿತ್ರಣಗಳು ಇವಾಗಿರ್ತವೆ. ಇದಲ್ಲದೆ ಪಕ್ಕದಲ್ಲೂ ಸಹ ಅವ್ರದ ಇನ್ನೂ ಕೋಣೆಗಳು, ಅಂದರೆ ಅವ್ರನ್ನ ಬಂಧಿಸಿ ಇಡುವಂಥ ಕೋಣೆಗಳಿದೆ. ಅದನ್ನು ನಿಮಗೆ ಮತ್ತೆ ತೋರಿಸ್ತೀನಿ ಬಂಧುಗಳೇ.